तरंगा तब शुभ नामे जागे तब शुभ आशीष मागे गाए तब जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे पूर्ण हमारा विजयी विश्व तिरंगा प्यारा झंडा ऊंचा रहे हमारा विजयी देश धर्म पर ಆಕರ್ಷಣೀಯವಾದಂಥ ಪಥಸಂಚಲನ ಮೂಲಕವಾಗಿ ಸಾಗಿ ಹೋಗುವಂಥ ಎಲ್ಲ ತಂಡಗಳಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಸಂಭ್ರಮದ ಶಾಲೆಗಳ ಪೌರ ಕಾರ್ಮಿಕರು ಈ ಹೆಮ್ಮೆಯ ಪಥಸಂಚಲನೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆ ಎಲ್ಲ ತಂಡಗಳ ವೀಕ್ಷಣೆಯನ್ನ ನಮ್ಮ ಕುಂದಾಪುರದ ಸಹಾಯಕ ಆಯುಕ್ತರು ಮಾನ್ಯ ರಶ್ಮಿ ಎಸ್ಆರ್ ಅವರು ವೀಕ್ಷಿಸ್ತಾ ಇದ್ದಾರೆ. ತದನಂತರ ಪಥಸಂಚಲನೆ ಆರಂಭವಾಗಲಿಕ್ಕಿದೆ. ಎಲ್ಲ ತಂಡಗಳು ಅತ್ಯಂತ ಶಿಸ್ತುಬದ್ಧರಾಗಿ ಪಥಸಂಚಲನೆಯಲ್ಲಿ ಭಾಗವಹಿಸುವಂತೆ ನಿಮ್ಮಲ್ಲಿ ಗೌರವದಿಂದ ವಿನಂತಿಯನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಸಹ 75ರ ಈ ಗಣತಂತ್ರದ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಎಲ್ಲ ತಂಡಗಳು ಸಿದ್ಧಗೊಳ್ಳಬೇಕು. ಕುಂದಾಪುರದ ಪೊಲೀಸ್ ತಂಡ ಹೆಮ್ಮೆಯಿಂದ ಸಾಗಿ ಬರುತ್ತಿದೆ. ಪೊಲೀಸ್ ತಂಡವನ್ನ ಮುನ್ನಡೆಸುತ್ತಿರುವವರು ಹೆಮ್ಮೆಯ ವಿನಯ್ ಕೊರ್ಲಹಳ್ಳಿಯವರು. ಅವರಿಗೂ ಸಹ ಆ ಪೊಲೀಸ್ ತಂಡಕ್ಕೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ಸಹಾಯಕ ಆಯುಕ್ತರಿಗೆ ಗೌರವವಾದ ವಂದನೆಗಳನ್ನ ಸಲ್ಲಿಸ್ತಾ ತಂಡ ಮುಂದೆ ಸಾಗಿ ಹೋಗುತ್ತಿದೆ. ನಂತರದ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ NCC ತಂಡ ಸುಲತ್ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ. JD ತಂಡ ಅದೇ ರೀತಿ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ NCC ತಂಡ ಗ್ರೀಷ್ಮಾ ಅವರ ನಾಯಕತ್ವದಲ್ಲಿ JW ತಂಡ ಸಾಗಿ ಹೋಗುತ್ತಿದೆ. VKR ಆಂಗ್ಲ ಮಾಧ್ಯಮ ಶಾಲೆಯ ಅವರನ್ನ ಹಿಂಬಾಲಿಸಿಕೊಂಡು ಬರುತ್ತಿದೆ. VKR ಆಂಗ್ಲ ಮಾಧ್ಯಮ ಶಾಲೆಯ NCC JD ತಂಡ ಜಯಸೂರ್ಯ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ. ನಂತರದ ಸರದಿ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ ಸ್ಕೌಟ್ ತಂಡ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ ಸ್ಕೌಟ್ ತಂಡ ವಂದನೆಯೊಂದಿಗೆ ಸಾಗಿ ಹೋಗುತ್ತಿದ್ದಂತೆ HMM ಆಂಗ್ಲ ಮಾಧ್ಯಮ ಶಾಲೆಯ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಜೊತೆಯಾಗಿ ಶ್ರವಣ್ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ. HMM ಸ್ಕೌಟ್ ಮತ್ತು ಗೈಡ್ಸ್ ತಂಡ ಶರ್ವನ್ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದ್ದಂತೆ ಸೈಂಟ್ ಜೋಸೆಫ್ ಹೈಸ್ಕೂಲ್ನ ತಂಡ ಶಿರೇಶ್ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ. ಸೈಂಟ್ ಜೋಸೆಫ್ ಹೈಸ್ಕೂಲ್ನ ತಂಡ ಸಾಗಿ ಹೋಗುತ್ತಿದೆ. ತದನಂತರ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ ಗೈಡ್ಸ್ ತಂಡ ಸಾಗಿ ಹೋಗುತ್ತಿದೆ. ಸೈಂಟ್ ಜೋಸೆಫ್ನ ಹೈಸ್ಕೂಲ್ನ ತಂಡ ಸಾಗಿ ಹೋಗುತ್ತಿದ್ದಂತೆ ಸೈಂಟ್ ಮೇರಿಸ್ ಹಿರಿಯ ಪ್ರಾಥಮಿಕ ಶಾಲೆಯ ಗೈಡ್ಸ್ ತಂಡ ಸ್ನೇಹ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡೆಯರ್ ಹೋಬಳಿಯ ತಂಡ ಹೇಮಂತ್ ಅವರ ನಾಯಕತ್ವದಲ್ಲಿ ಸೇವಾದಳ ತಂಡ ಸಾಗಿ ಹೋಗುತ್ತಿದೆ. ಅದೇ ವಿದ್ಯಾಸಂಸ್ಥೆಯ ಸೇವಾದಳ ತಂಡ ಸಾಗಿ ಹೋಗುತ್ತಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡೆಯರ್ ಹೋಬಳಿಯ ತಂಡ ಸಾಗಿ ಹೋಗುತ್ತಿದ್ದಂತೆ ಸೈಂಟ್ ಜೋಸೆಫ್ ಶಾಲೆಯ ಶಾಲಾ ತಂಡ ಸಾಗಿ ಬರುತ್ತಿದೆ. ಸೈಂಟ್ ಜೋಸೆಫ್ ಶಾಲೆಯ ಶಾಲಾ ತಂಡ ಸಾಗಿ ಬರುತ್ತಿದೆ. ಸಾಗಿ ಹೋಗುತ್ತಿದೆ. ಒಡೆಯರ್ ಹೋಬಳಿ ಸರ್ಕಾರಿ ಪ್ರೌಢಶಾಲೆಯ ಹೆಮ್ಮೆಯ ತಂಡ. ಅದೇ ರೀತಿ ನಮ್ಮ ಕುಂದಾಪುರ ಪುರಸಭೆಯ ಪೌರ ಕಾರ್ಮಿಕರ ತಂಡ ಅತ್ಯಂತ ಆಕರ್ಷಣೀಯವಾದಂಥ ಪಥಸಂಚಲನೆಯ ಮೂಲಕವಾಗಿ ಸಾಗಿ ಹೋಗುತ್ತಿದ್ದಾರೆ. ಬೆಳಿಗ್ಗೆ ಎಲ್ಲ
ನಮ್ಮ ಜೊತೆಯಿಂದ ಕೆಲಸವನ್ನು ನಿರ್ವಹಿಸುವಂತ ತಂಡ ಇದೀಗ ಗೌರವದ ಪಸಂಜನೆಯ ಮೂಲಕವಾಗಿ ಸಾಗಿ ಹೋಗುತ್ತಿದೆ. ಸುಂದರ ಆಕರ್ಷಣೀಯವಾದಂತಹ ಬ್ಯಾಂಡ್ ಸೆಟ್ ಅನ್ನ ಒದಗಿಸಿ ಈ ಮೆರವಣಿಗೆಯ ಸುಂದರವಾದಂಥ ಮೆರವಣಿಗೆ ಹಾಗೂ ಪಥಸಂಚಲನೆಯಲ್ಲಿ ಸಹಕರಿಸಿದವರು ನಮ್ಮ ಸೈಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯ ಬ್ಯಾಂಡ್ ಸೆಟ್ ತಂಡ, ಅಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕ ಅನಿಲ್ ಪಾಯಸ್ ಅವರ ನೇತೃತ್ವದಲ್ಲಿ ಈ ತಂಡ ಸಾಗಿ ಹೋಗುತ್ತಿದೆ. ನಮ್ಮ ಪಥಸಂಚಲನೆಯ ಮೆರುಗನ್ನು ಹೆಚ್ಚಿಸಿ ಬ್ಯಾಂಡ್ ಸೆಟ್ ಅನ್ನು ಒದಗಿಸಿ ಎಲ್ಲ ಜನಪ್ರತಿನಿಧಿಗಳೇ, ಅಧಿಕಾರಿ ಮಿತ್ರರೇ, ವಿದ್ಯಾರ್ಥಿನಿಯರೇ, ಶಿಕ್ಷಕ ವೃಂದದವರೇ, ಪೋಷಕರೇ, ನಮ್ಮ ಕುಂದಾಪುರದ ನಾಗರಿಕರೇ, ಪತ್ರಿಕಾ ದೃಶ್ಯ ಮಾಧ್ಯಮದವರೇ, ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷದಂತೆ ಬಹಳ ಸುಂದರವಾಗಿ ಅದ್ಭುತವಾಗಿ ಶಿಸ್ತುಬದ್ಧವಾಗಿ ಪಥಸಂಚಲನ ನಡೆಯಿತು. ಇದನ್ನು ಮಾಡಲು ಸಹಾಯ ಮಾಡಿದ ಅಥವಾ ಇದರ ತಯಾರಿಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಹಾಗೂ ಇದರಲ್ಲಿ ಪಾಲ್ಗೊಂಡ ತಮಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತೇನೆ. ಇಂದು 75ನೆಯ ಗಣರಾಜ್ಯೋತ್ಸವದ ಸಂಭ್ರಮ. ಆದರೆ ನಾವು ಒಮ್ಮೆ ಸ್ವಾತಂತ್ರ್ಯ ಭಾರತಕ್ಕೆ ದೊರಕಿದ ಸಮಯದಲ್ಲಿ ಒಂದು ಕಡೆ ಸ್ವಾತಂತ್ರ್ಯ ದೊರಕಿದ ಖುಷಿ ಸಂಭ್ರಮ, ಇನ್ನೊಂದು ಕಡೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಭಾರತ ಹಿನ್ನಡೆಯಲಿತ್ತು. ಇದನ್ನು ಹೇಗೆ ಒಂದು ಬಲಿಷ್ಠ ರಾಷ್ಟ್ರವಾಗಿ ಮಾಡುವುದೆಂಬ ಸವಾಲು ನಮ್ಮ ನಾಯಕರನ್ನು ಕಾದಿತ್ತು. ಅಂಥ ಸಮಯದಲ್ಲಿ ಒಂದು ಸಂವಿಧಾನ ರಚನೆಗೆ ನಮ್ಮ ಸಂವಿಧಾನ ಶಿಲ್ಪಿ ಎಂದು ಕರೆಯಲ್ಪಡುವ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ತಂಡ ರಚನೆ ಆಯಿತು. ಸುದೀರ್ಘವಾಗಿ ಸುಮಾರು 2 ವರ್ಷ 11 ತಿಂಗಳು 17 ದಿನಗಳ ಕಾಲ ಸುದೀರ್ಘವಾಗಿ ಚರ್ಚಿಸಿ ಬಹಳಷ್ಟು ಡಿಬೇಟ್, ಸಬ್ ಕಮಿಟೀಸ್ ಎಲ್ಲವನ್ನು ಮಾಡಿ ಎಲ್ಲ ದೇಶಗಳ ಸಂವಿಧಾನವನ್ನು ಪರಿಶೀಲಿಸಿ ಅದರಲ್ಲಿ ಯಾವುದು ಭಾರತಕ್ಕೆ ಸೂಕ್ತ ಎಂದು ಅವಲೋಕಿಸಿ ಭಾರತಕ್ಕೆ ಒಂದು ಪ್ರಬುದ್ಧವಾದ ಒಂದು ಬಲಿಷ್ಠವಾದ ಸಂವಿಧಾನವನ್ನು ಅವರು ನಮಗೆ ನೀಡಿದರು. ಬಹುಶಃ ನಿಮ್ಗೆಲ್ರಿಗೂ ತಿಳಿದಿದೆ, ನಮ್ಮ ಭಾರತದ ಸಂವಿಧಾನ ಅತಿ ದೊಡ್ಡ ಸಂವಿಧಾನ. ನಂಗೆ ಅನಿಸ್ತದೆ ಇಂಗ್ಲಿಷ್ ಪದಗಳನ್ನು ತಗೊಂಡ್ರೆ ಸುಮಾರು 1,46,000 ಪದಗಳಿದೆ. ಅದೇ ನಾವು ಬೇರೆ ಸಣ್ಣ ರಾಷ್ಟ್ರಗಳ ಸಂವಿಧಾನ ನೋಡಿದ್ರೆ ಬರೀ 3,500 ಪದಗಳು ಇದ್ದ ರಾಷ್ಟ್ರಗಳಿದೆ. ಅಷ್ಟು ಬಲಿಷ್ಠವಾದ ಸಂವಿಧಾನವನ್ನು ನಮಗೆ ನೀಡಿದರು. ಅಂದಿನ ದಿನಗಳಲ್ಲಿ ಅವರಿಗೊಂದು ಬಹಳ ಒಂದು ಸುಲಭವಾದ ಉಪಾಯ ಇತ್ತು. ಏನಂತ ಹೇಳಿದರೆ, ಬ್ರಿಟನ್ ಏನು ಅಳವಡಿಸ್ಕೊಂಡೋಗಿದೆ ಅದನ್ನೇ ಮಾಡ್ಬೋದಿತ್ತು, ಆದರೆ ಅವ್ರು ಹಾಗೆ ಮಾಡಲಿಲ್ಲ. ಭಾರತದ ಭೌಗೋಳಿಕವಾಗಿ ಬೇರೆ ಬೇರೆ ಭಿನ್ನತೆ ಇರುವ ಕಾರಣ ಹೇಗೆ ನಮ್ಮ ರಾಷ್ಟ್ರವನ್ನು ಏಕತೆಯಲ್ಲಿ ಇಡಬೇಕು ಎಂಬ ಯೋಚನೆಯಿಂದ ಇಂಥ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟರು. ನಿಮಗೆ ತಿಳಿದಿದೆ, ನಾವು ಯಾವತ್ತೂ ಹೇಳ್ತೇವೆ ನಮ್ಮ ಮೂಲಭೂತ ಹಕ್ಕುಗಳಂತ. ಆ ಮೂಲಭೂತ ಹಕ್ಕುಗಳನ್ನು ಅಮೆರಿಕದ ಸಂವಿಧಾನದಿಂದ ತಗೊಂಡ್ರು. ಈ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಸಿಸ್ಟಮ್ ಏನಿದೆ ಅದನ್ನು ಬ್ರಿಟನ್ನಿಂದ ತಗೊಂಡ್ರು. ನಮ್ಮ ಮೂಲಭೂತ ಕರ್ತವ್ಯಗಳು ಅದು ನಮ್ಗೆ ಯಾವತ್ತೂ ನೆನಪಿರುವುದಿಲ್ಲ. ನಮ್ಮ ಮೂಲಭೂತ ಕರ್ತವ್ಯಗಳು ಏನಿದೆ ಅದು USSR ಹಿಂದೆ, ಈಗ ರಷ್ಯಾ, ಅದರಿಂದ ತಗೊಂಡ್ರು. ಹೀಗೆ ಎಲ್ಲ ರಾಷ್ಟ್ರಗಳಿಂದ ತಗೊಂಡು ನಮ್ಮ ಸಂವಿಧಾನ ರಚನೆ ಆಯಿತು. ಸಂವಿಧಾನವನ್ನು 26ನೇ ನವೆಂಬರ್ 1947ಕ್ಕೆ ತಯಾರಿ ಮಾಡಲಾಯಿತು. ಅಂದಿನ ದಿನವನ್ನು ನಾವು ಸಂವಿಧಾನ ದಿನ ಎಂದು ಆಚರಿಸ್ತೇವೆ. ಆದರೆ ಇದು ಜಾರಿಗೆ ಬಂದದ್ದು 26 ಜನವರಿ 1950. ಯಾಕೆ ಇದು 26 ಜನವರಿ 1950ಕ್ಕೆ ಜಾರಿ ಬಂತು? ಯಾಕಂತ ಹೇಳಿದರೆ ನಮ್ಮ ಸ್ವತಂತ್ರ ಹೋರಾಟದ ಸಮಯದಲ್ಲಿ 26 ಜನವರಿ 1930ರಲ್ಲಿ ಒಂದು ಮಹತ್ವದ ದಿನ ಇದೆ. ಅದೇನಂತ ಹೇಳಿದರೆ ಪೂರ್ಣ ಸ್ವರಾಜಿಗೆ ಕರೆ ಕೊಟ್ಟರು. ಆ ದಿನವನ್ನು ನೆನಪಿಗೋಸ್ಕರ 26ನೇ ಜನವರಿಯನ್ನು ಆಯ್ಕೆ ಮಾಡಲಾಯಿತು. ನಮ್ಮ ಸಂವಿಧಾನ ಶಿಲ್ಪಿಗಳು ಬಹಳ ಮುಂದಾಲೋಚನೆ ಹೊಂದಿದವರು. ಯಾಕಂತ ಹೇಳಿದರೆ ನೀವು ನಮ್ಮ ಸಂವಿಧಾನವನ್ನು ನೋಡಿದರೆ ಅಂದಿನ ಸಂವಿಧಾನ ಇವತ್ತಿನವರೆಗೆ ಬಹಳಷ್ಟು ಆರ್ಟಿಕಲ್ಸ್, ಬಹಳಷ್ಟು ತಿದ್ದುಪಡಿ, ಅಮೆಂಡ್ಮೆಂಟ್ಸ್ ಆಗ್ತಾ ಬಂದಿದೆ. ಯಾಕಂತ ಹೇಳಿದರೆ ಭಾರತ ಹೊಸದಾಗಿ ರಚನೆಯಾದ ದೇಶ. ಇದು ಬೆಳೆಯುತ್ತಿರುವಾಗೆ ಕಾಲಕ್ಕೆ ತಕ್ಕಂತೆ ಬಹಳಷ್ಟು ಬದಲಾವಣೆಗಳ ಅವಶ್ಯಕತೆ ಇದೆ ಎಂದು ಅರಿತು ತಿದ್ದುಪಡಿಗೆ ಸಹ ಅವಕಾಶ ನೀಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಾವು ಮೊದಲನೇ ಬಾರಿಗೆ ಮತದಾನ ಚಲಾಯಿಸುವಾಗ 21 ವರ್ಷ ಅಂತಿತ್ತು. ನಂತರ ದಿನಗಳಲ್ಲಿ ಒಂದು 61ನೇ ಅಮೆಂಡ್ಮೆಂಟ್ ತಂದು 1989ರಲ್ಲಿ ಅದನ್ನು 18 ವರ್ಷಕ್ಕೆ ತರಲಾಯಿತು. ನಮ್ಮ ಗ್ರಾಸ್ ರೂಟ್ ಲೆವೆಲಲ್ಲಿ ಯಾವ ರೀತಿ ಈಗ ಪಂಚಾಯತ್ ರಾಜ್ ಆಗ್ಬೋದು, ಪುರಸಭೆ ಆಗ್ಬೋದು, ಆಡಳಿತದ ಅವಶ್ಯಕತೆ ಕಂಡು
ಪಂಚಾಯತ್ ರಾಜ್ ಆಕ್ಟ್, ಮುನ್ಸಿಪಾಲಿಟಿ ಆಕ್ಟ್ ಅನ್ನು ನಮ್ಮ 74 ಅಮೆಂಡ್ಮೆಂಟ್ ಅನ್ನು ಜಾರಿಗೊಳಿಸಲಿಕ್ಕಾಯಿತು. ಸೊ ವಿವಿಧ ತಿದ್ದುಪಡಿಯಿಂದ ಭಾರತದ ಸಂವಿಧಾನ ಮತ್ತಷ್ಟು ಬಲಿಷ್ಠವಾಗಿದೆ. ಇದರಿಂದ ಭಾರತದ ಅಖಂಡತೆ ಇನ್ನೂ ಬಹಳಷ್ಟು ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ, ನಮ್ಮ ಸಂವಿಧಾನ ಶಿಲ್ಪಿ ಅವರು ತಮ್ಮ ಬಾಲ್ಯದಲ್ಲಿ ಅನುಭವಿಸಿದ ಕಷ್ಟ ಕಾರ್ಪಣ್ಯ ಯಾರೂ ಕೂಡ ಸಮಾಜದಲ್ಲಿ ಅನುಭವಿಸಬಾರ್ದು ಅಂತ ಹೇಳಿ ನಮ್ಮ ಒಂದು ಸಂವಿಧಾನದ ಮುಖ್ಯ ಧ್ಯೇಯ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಬೆಳವಣಿಗೆ ಆಗಬೇಕು. ಒಬ್ಬ ವ್ಯಕ್ತಿ ಬೆಳೆದ್ರೆ ಸಮಾಜ ಬೆಳೀತದೆ, ದೇಶ ಬೆಳೀತದೆ. ಆದ ಕಾರಣ ನೀವತ್ತು ಯಾವತ್ತಾದ್ರೂ ನಾವು ಪೇಪರ್ ನೋಡಿದರೆ ಬಹಳಷ್ಟು ಸಮಯ ನಮಗೆ ನ್ಯೂಸಲ್ಲಿ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ ಎಲ್ಲೋ ಒಂದು ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಏನೂ ಶ್ರೀಮಂತಿಕೆ ಇಲ್ಲ, ಕಡು ಬಡತನದಲ್ಲಿ ಇದ್ದವ ಇನ್ನು ಯಾವುದೋ ಒಂದು ದೊಡ್ಡ ಆಫೀಸರ್ ಆಗ್ತಾನೆ, ಯಾವುದೋ ಒಂದು ಉನ್ನತ ಹುದ್ದೆಯನ್ನು ಇರ್ತಾನೆ. ಇದು ಹೇಗೆ ಸಾಧ್ಯ ಆಯಿತು? ನಮ್ಮ ಸಂವಿಧಾನ ಕೊಟ್ಟ ಶಕ್ತಿಯಿಂದ. ಆ ಸಂವಿಧಾನ ಕೊಟ್ಟ ಶಕ್ತಿಯನ್ನು ನಾವು ಪ್ರತಿಯೊಬ್ಬರು ಉಪಯೋಗಿಸಿಕೊಳ್ಳಲೇಬೇಕು. ನಮ್ಮ ಇಂದಿನ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿಗೆ ತರುವ ಪ್ರತಿಯೊಂದು ಯೋಜನೆ ಅದನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕಾದ್ರೆ ನಾವೆಲ್ಲ ಅಧಿಕಾರಿ ಮಿತ್ರರಿಲ್ಲಿದ್ದೇವೆ, ಜನಪ್ರತಿನಿಧಿಗಳು ಇದ್ದೀರಾ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಕಟ್ಟ ಕಡೆಯ ವ್ಯಕ್ತಿಗೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಅದನ್ನು ನಾವು ಸಾಧಿಸಲು ಸಾಧ್ಯವಾಗ್ತದೆ. ನಾನು ಈಗಾಗಲೇ ಹೇಳಿದೆ ಒಂದು ಮುಖ್ಯವಾದ ಮಾತು, ನಾವು ಯಾವತ್ತೂ ನಮ್ಮ ಸಂವಿಧಾನದ ಹಕ್ಕುಗಳು, ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ ಅಂತ. ನಮ್ಮ ಮೂಲಭೂತ ಕರ್ತವ್ಯಗಳನ್ನು ನಾವು ಯಾವತ್ತೂ ಮರಿಬಾರ್ದು. ಇಂದಿನ ದಿನ, ಈ ಗಣರಾಜ್ಯೋತ್ಸವದ ದಿನ ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡೋಣ. ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ತಿಳಿದು ನಮ್ಮಿಂದ ಈ ಸಮಾಜಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ, ನಮ್ಮಿಂದ ಈ ಸಮಾಜಕ್ಕೆ ಕೊಡುವ ಕೊಡುಗೆ ಬಗ್ಗೆ ನಾವು ಚಿಂತನೆ ಮಾಡೋಣ. ಮೂಲಭೂತ ಕರ್ತವ್ಯಗಳು ಬಹಳ ಸುಲಭವಾದ ಕರ್ತವ್ಯಗಳು. ಒಂದು, ನಮ್ಮ ಸರ್ಕಾರಿ ಸ್ವತ್ತುಗಳ ರಕ್ಷಣೆ ಆಗ್ಬೋದು, ಅಥವಾ ನಮ್ಮ ಪರಿಸರದ ಪರ ಪ್ರೇಮವಾಗ್ಬೋದು. ಈಗ ನಾವು ನೋಡ್ತಾ ಇದ್ದೇವೆ, ಕ್ಲೀನ್ ಬೀಚ್ ಪ್ರಾಜೆಕ್ಟ್ ನಡೀತಾ ಇದೆ. ಬಹಳಷ್ಟು ನಮ್ಮ ಪೌರ ಕಾರ್ಮಿಕರು ಬೆಳಿಗ್ಗೆ ನಮ್ಮ ಕುಂದಾಪುರವನ್ನು ಸ್ವಚ್ಛಗೊಳಿಸ್ತಾರೆ. ಎಲ್ಲ ಏನು ಅಂದ್ಕೊಳ್ತಾ ಇದ್ದೇವೆ, ಅವ್ರು ಮಾಡ್ತಿದ್ದಾರೆ, ನಮಗೆ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಆ ಮನೋಭಾವವನ್ನು ಬಿಟ್ಟು ಇದು ನಮ್ಮ ಕುಂದಾಪುರ, ನಮ್ಮ ದೇಶ, ನಮ್ಮ ಕರುನಾಡು ಎಂಬ ಮನೋಭಾವದಿಂದ ನಾವೆಲ್ಲರೂ ಕೆಲಸ ಮಾಡೋಣ. ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ. ನಾವು ಸರ್ಕಾರ ನಮಗೆ ಕೊಟ್ಟಿರುವ ಈ ಹುದ್ದೆ ಅಥವಾ ನಮಗೆ ಕೊಟ್ಟಿರುವ ಈ ಎಲ್ಲಿ ನಮ್ಮನ್ನು ಯಾವ ಕಾರಣಕ್ಕೆ ನಾವಿಲ್ಲಿ ಇದ್ದೇವೆ ಎಂಬುದನ್ನು ಅರಿತುಕೊಂಡು ನಮ್ಮಿಂದ ಆದಷ್ಟು ಸಹಾಯವನ್ನು ನಾವು ಪ್ರತಿಯೊಬ್ಬರಿಗೆ ಮಾಡೋಣ. ಇಡೀ ಭಾರತ ದೇಶವನ್ನು ಪ್ರಗತಿಯ ಪಥದಲ್ಲಿ ಸಾಗಿಸಲು ನಾವೆಲ್ಲರೂ ಕಾರಣಕರ್ತರಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೊಲೀಸ್ ತಂಡ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರೆಲ್ಲರೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ಇದೀಗ ವೇದಿಕೆಯ ಕಾರ್ಯಕ್ರಮವನ್ನು ಆರಂಭಿಸುವಂತ ಹೊತ್ತು, ಒಂದಷ್ಟು ಮಂದಿ ಸಾಧಕ ಕೃಷಿಕರನ್ನು ಗುರುತಿಸುವಂತ ಹೊತ್ತು, ಅದೇ ರೀತಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಿಸುವಂತ ಹೊತ್ತು, ಈ ಎಲ್ಲ ಸಂಭ್ರಮದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸ್ತಾ ಪಥಸಂಚಲನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡಗಳು ಆ ಭಾಗದಲ್ಲಿ ನಿರ್ಗಮನಗೊಳ್ಳುವಂತೆ ವಿನಂತಿಸ್ತಾ ಎಲ್ಲ ಅತಿಥಿಗಣ್ಯರನ್ನ, ತಾಲೂಕು ಮಟ್ಟದ ಅಧಿಕಾರಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ತೇವೆ. ಕುಂದಾಪುರ ಪುರಸಭೆ ಸದಸ್ಯರು ಸಹ ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವಂತಹ ತಂಡಗಳು ಹೋಲಿ ರೋಸರಿ ಆಂಗ್ಲ ಮಾಧ್ಯಮ ಶಾಲೆಯ ತಂಡ ತಾವು ಸಿದ್ಧರಾಗಿರಬೇಕು. ತದನಂತರ BR ರಾವ್ ಹಿರಿಯ ಪ್ರಾಥಮಿಕ ಶಾಲೆ ತಂಡ, ತದನಂತರ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ತಂಡ. ಶ್ರೀಮತಿ ಉಷಾ ಆರ್ ಬೈರಿ, ರಾಮಕೃಷ್ಣ ಬೈರಿ ಕೆದೂರು ಕೃಷಿಯಲ್ಲಿ ವಿಶೇಷವಾದ ಸಾಧನೆಯನ್ನ ಮಾಡುವುದರ ಮೂಲಕವಾಗಿ ಕುಂದಾಪುರ ತಾಲೂಕು ಮಟ್ಟದ ಭತ್ತದ ಬೆಳೆಯಲ್ಲಿ ಸಾಮಾನ್ಯ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದು ಮಹಿಳೆಯರು ಸಹ ಕೃಷಿಯಲ್ಲಿ ಅಗ್ರಸ್ಥಾನವನ್ನು ಪಡೆಯಬಹುದು ಎನ್ನುವ ಸಾಧನೆಯನ್ನು ಸಾಧಿಸಿ ತೋರಿಸಿದವರು ಶ್ರೀಮತಿ ಉಷಾ ಆರ್ ಬೈರಿ, ರಾಮಕೃಷ್ಣ ಬೈರಿ ಕೆದೂರು. ಅವರಿಗೆ ಕುಂದಾಪುರ ತಾಲೂಕು ಮಟ್ಟದ ಭತ್ತದ ಬೆಳೆಯಲ್ಲಿ ಕೃಷಿ ಪ್ರಶಸ್ತಿಗೆ ರೈತ ಮಹಿಳೆಯರ ವಿಭಾಗದಲ್ಲಿ ಶ್ರೀಮತಿ ಇಂದಿರಾ ಶೆಟ್ಟಿ ಹಳ್ಳಾಡು ಆತ್ಮ ಯೋಜನೆಯಡಿ ಶ್ರೇಷ್ಠ ಕೃಷಿ ಪ್ರಶಸ್ತಿಗೆ
ಕೃಷಿಕ ಪ್ರಶಸ್ತಿಗೆ ಭಾಗಿಯಾದಂತ ಎಲ್ಲರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತೇವೆ. ಇದೀಗ ಕಾರ್ಮಿಕ ಇಲಾಖೆಯ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸಲ್ಲಿಸ್ತಾ ನಿಮಗೆ ತಾಲೂಕು ಆಡಳಿತ ವತಿಯಿಂದ ವಿಶೇಷವಾದ ವಂದನೆ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ.